ಶತಮಾನಗಳ ಇತಿಹಾಸವಿರುವ ಕಾಸರಗೋಡು ಸೇರಿದಂತೆ ತಮಿಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆಗೆ ಈಗ ಕುತ್ತು ಬಂದಿದೆ. ಹಿಂಸಾತ್ಮಕವಾಗಿ ಹೋರಿಗಳನ್ನು ಬೆದರಿಸುವ ತಮಿಳುನಾಡಿನ ಜಲ್ಲಿಕಟ್ಟು ಹಾಗೂ ಮಹಾರಾಷ್ಟ್ರದ ಎತ್ತಿನ ಗಾಡಿ ಸ್ಪರ್ಧೆಗಳನ್ನು ನಿಷೇಧಿಸಿ ಸುಪ್ರೀಂ ಕೋರ್ಟ್ 1960 ಪ್ರಾಣಿ ಹಿಂಸೆ ನಿಷೇಧ ಕಾಯ್ದೆಯ ಅನ್ವಯ 2014 ಮೇ 7 ಆದೇಶ ಹೊರಡಿಸಿತ್ತು. ಪ್ರಾಣಿಗಳನ್ನು ಮನರಂಜನೆಗಾಗಿ ಹಿಂಸಾತ್ಮಕವಾಗಿ ನಡೆಸಿಕೊಳ್ಳಬಾರದು ಎಂಬುದು ತೀರ್ಪಿನ ತಾತ್ಪರ್ಯವಾಗಿತ್ತು. ಪ್ರಾಣಿದಯ ಸಂಘವೊಂದು ಸಲ್ಲಿಸಿದ್ದ ಅರ್ಜಿಯಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಮಾಡಲಾಗಿತ್ತು. ಅದರಲ್ಲಿ ತಮಿಳುನಾಡು ಸರ್ಕಾರವಾಗಲಿ ಕರ್ನಾಟಕ ಸರ್ಕಾರವಾಗಲಿ ಪ್ರತಿವಾದಿಯಾಗಿರಲಿಲ್ಲ. ಕಂಬಳದ ಕುರಿತು ಏನೇನೂ ಗೊತ್ತಿರದ ಕೇಂದ್ರ ಸರ್ಕಾರವು ಈ ಅರ್ಜಿಗೆ ಪ್ರತಿಯಾಗಿ ಯಾವುದೇ ಸರಿಯಾದ ವಾದ ಮಂಡಿಸದೇ ಇದ್ದುದರಿಂದಾಗಿ ಈಗಿನ ತೀರ್ಪು ಹೊರಬಿದ್ದಿದೆ. ಇದೀಗ ಇದೇ ತೀರ್ಪಿನ ಹಿನ್ನೆಲೆಯಲ್ಲಿ ಶಾಸನಬದ್ಧ ಸಂಸ್ಥೆಯಾದ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಕಂಬಳವನ್ನು ನಿಷೇಧಿಸುವಂತೆ ಸೂಚಿಸಿದೆ. ಅದರ ಪರಿಣಾಮವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜಿಲ್ಲಾಧಿಕಾರಿಗಳು ಕಂಬಳ ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಕಂಬಳದ ದೀರ್ಘ ಇತಿಹಾಸ. ಈ ಭಾಗದಲ್ಲಿ ಬೇಸಾಯ ಆರಂಭವಾದ ಕಾಲದಿಂದಲೇ ಕಂಬಳವು ಆರಂಭವಾಗಿರಬಹುದಾದರೂ ಲಿಖಿತವಾಗಿ ಸುಮಾರು 900 ವರ್ಷಗಳ ಇತಿಹಾಸವಿದೆ. ಉಡುಪಿ ತಾಲೂಕಿನ ಕೆಂಜೂರಿನ ಸಮೀಪ ದೊರೆತಿರುವ ಕ್ರಿಸ್ತಶಕ 1200 ಅಳುಪರಾಣಿ ಬಲ್ಲಮಹಾದೇವಿಗೆ ಸಂಬಂಧಿಸಿದ ಶಾಸನದಲ್ಲಿ ಕಂಬಳದ ಉಲ್ಲೇಖವಿದೆ. ಕ್ರಿಸ್ತಶಕ 1421 ಬಾರಕೂರು ಶಾಸನದಲ್ಲಿ ದೇವರು ಸಾವಂತನ ಕಂಬಳ ಗದ್ದೆಯ ಮೇಲೆ ಎಂದು ಕಂಬಳವನ್ನು ಉಲ್ಲೇಖಿಸಲಾಗಿದೆ. ಕ್ರಿಸ್ತಶಕ 1424 ಇನ್ನೊಂದು ಬಾರಕೂರು ಶಾಸನ, ಕ್ರಿಸ್ತಶಕ 1437 ಉಡುಪಿ ಶಾಸನ, ಕ್ರಿಸ್ತಶಕ 1482 ಕೊಲ್ಲೂರು ಶಾಸನ, ಕ್ರಿಸ್ತಶಕ 1521 ಮತ್ತೊಂದು ಬಾರಕೂರು ಶಾಸನ, 1676 ಸುಬ್ರಹ್ಮಣ್ಯದ ಕಲ್ಲುಮಾಣೇರು ಶಂಕರಾದೇವಿ ಬಳ್ಳಾಲ್ತಿಯ ಹೆಸರಿನಲ್ಲಿ ಶಾಸನದಲ್ಲಿ ಕಂಬಳ ಗದ್ದೆಗಳನ್ನು ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಆಚರಣೆಯೂ ಹೌದು. ಪಾರಂಪರಿಕವಾಗಿ ಎಣೆಲು ಬೆಳೆಯ ಕೊಯ್ಲು ಮುಗಿದು ಸುಗ್ಗಿಯ ಬೆಳೆಗೆ ಗದ್ದೆ ಹದ ಮಾಡುವ ಸಂದರ್ಭದಲ್ಲಿ ಕಂಬಳ ನಡೆಯುತ್ತಿದೆ. ಇದು ರೈತರಿಗೆ ಮನರಂಜನೆ ನೀಡುವ ಕ್ರೀಡೆಯೂ ಹೌದು. ಇದರ ಜೊತೆಗೆ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ನಂಬಿಕೆಯಾಗಿಯೂ ಇಲ್ಲಿನ ಜನಜೀವನದಲ್ಲಿ ಮಿಳಿತಗೊಂಡಿದೆ. ಚಳಿಗಾಲ ಆರಂಭವಾಗುತ್ತಿರುವಂತೆಯೇ ಮಾರ್ಚ್ ತಿಂಗಳ ತನಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡಿನ ವಿವಿಧೆಡೆ ಕಂಬಳ ನಡೆಯುತ್ತದೆ. ಒಂಟಿಗದ್ದೆ ಮತ್ತು ಜೋಡು ಕರೆಯಲ್ಲಿ 100 ರಿಂದ 200 ಮೀಟರ್ ಉದ್ದದ ಕರೆ ಅಥವಾ ಕಣದಲ್ಲಿ ಕಂಬಳ ನಡೆಯುತ್ತದೆ. ಗದ್ದೆಗಳೇ ಅಲ್ಲದೆ ನದಿ ತೋಡುಗಳಲ್ಲಿ ಕೂಡ ಕರೆ ತೋಡಿ ನೀರು ನಿಲ್ಲಿಸಿ ಕಂಬಳ ನಡೆಸಲಾಗುತ್ತದೆ. ಕಂಬಳದಲ್ಲಿ ಬಾರೆ ಕಂಬಳ, ಪೂಕರೆ ಕಂಬಳ, ಅರಸು ಕಂಬಳ ಮತ್ತು ಆಧುನಿಕ ಕಂಬಳ ಎಂದು 4 ರೀತಿಗಳಿವೆ. ಬಾರೆ ಕಂಬಳ ಮತ್ತು ಪೂಕರೆ ಕಂಬಳಗಳಲ್ಲಿ ಆಚರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಪಂದ್ಯಕ್ಕೆ ಇಲ್ಲಿ ಮಹತ್ವ ಕಡಿಮೆ. ಇಲ್ಲಿ ಗದ್ದೆಗಳಲ್ಲಿ ಬಾಳೆಗಿಡ ನೆಟ್ಟು ಸಿಂಗರಿಸುತ್ತಾರೆ. ಅರಸು ಕಂಬಳಗಳಲ್ಲಿ ಆಚರಣೆ ಮತ್ತು ಪಂದ್ಯಕ್ಕೆ ಸಮಾನ ಮಹತ್ವ ಇದೆ. ಕಂಬಳ ಆರಂಭವಾಗುವ ಮೊದಲು ಮತ್ತು ನಂತರ ಹಲವಾರು ಆಚರಣೆಗಳು ನಡೆಯುತ್ತವೆ. ಹಿರಿಯರಿಗೆ ಗೌರವಪೂರ್ವಕ ಆಹ್ವಾನ, ಗದ್ದೆಗಳ ಅಲಂಕಾರ, ದೈವಗಳಿಗೆ ಪೂಜೆ,
ಡೋಳು ಕುಣಿತ, ಕೋಣಗಳ ಮೆರವಣಿಗೆ ಇತ್ಯಾದಿಯಾಗಿ 10 ಹಲವು ಸಾಂಸ್ಕೃತಿಕ ಆಚರಣೆಗಳು ಇವೆ. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Maryhill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. इश्क मेरे फीवर में चढ़ गई बल्लियां दौल बल्लियां, सामने तेरी वेस्ट पड़ गई दुनिया ई दुनिया. नेंपापुंडा आदिना सुरतुयिना आक्षण टक बलिपुना ई गंटेला मणिपुरा पक 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 बलिपुना ई दिनला करियुजा. ಇಲ್ಲೊಮ್ಮೆ ಸಂಭ್ರಮ ಅಲ್ಪ ಮುಲ್ಪ ಮದುವೆಂಗಿ ಚಿತ್ರಣ ಎಕ್ಕ ಸಕ್ಕ ಇಲ್ಲೊಮ್ಮೆ ಸಂಭ್ರಮ ಅಲ್ಪ ಮುಲ್ಪ ಮದುವೆಂಗಿ ಚಿತ್ರಣ. ಕಂಬಳದಲ್ಲಿ ಹಲವು ವಿಧಾನಗಳಿವೆ. ಹಗ್ಗ ವಿಭಾಗದಲ್ಲಿ ನೊಗವಿದ್ದರೆ, ನೇಗಿಲು ವಿಭಾಗದಲ್ಲಿ ಚಿಕ್ಕ ನೇಗಿಲನ್ನು ಕಟ್ಟಿರುತ್ತಾರೆ. ಕಣೆಹಲಗೆಯಲ್ಲಿ ನಿಶಾನೆಗೆ ನೀರು ಹಾರಿಸುವುದೇ ಗುರಿಯಾಗಿರುತ್ತದೆ. ಪ್ರಾಣಿ ಹಿಂಸೆಯ ಬಗ್ಗೆ ಮಾತನಾಡುವವರು ಕಂಬಳದ ಕೋಣಗಳನ್ನು ಸಾಕುವ ವಿಧಾನವನ್ನು, ಅವುಗಳನ್ನು ನೋಡಿಕೊಳ್ಳಲು ಇರುವ ಚಾಕರಿಯವರನ್ನು, ಅವುಗಳ ಮೇಲೆ ಮಾಲಕರು ಮತ್ತು ನೌಕರರು ತೋರಿಸುವ ಪ್ರೀತಿಯನ್ನು ನೋಡಬೇಕು. ಕೋಣಗಳಿಗೆ ರಾಜ ಮರ್ಯಾದೆ ಕೊಡಲಾಗುತ್ತದೆ. ಕಂಬಳದ ಕೋಣಗಳಿಗೆ ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಪ್ರತಿದಿನ ಎಣ್ಣೆ ಸ್ನಾನದ ಭಾಗ್ಯ, ನಿತ್ಯವೂ 3 ಚಾಕರಿಯವರು, ತಿಂದು ತೀಗುವಷ್ಟು ಹುರುಳಿ ಮುಂತಾದ ಪೌಷ್ಟಿಕ ಆಹಾರ. ಓಡಿಸುವವರಿಗೆ ಒಂದು ಸೀಸನ್ಗೆ 50,000ದಿಂದ 3 ಲಕ್ಷ ರೂಪಾಯಿಯ ತನಕ ಗುತ್ತಿಗೆ. ಕಂಬಳದ ದಿನ 1ರಿಂದ 3,000 ರೂಪಾಯಿ ತನಕ ಭತ್ಯೆ ಎಲ್ಲವೂ ಇರುತ್ತದೆ. ಕಂಬಳದ ಕೋಣಗಳನ್ನು ಸಾಕುವುದು ಲಕ್ಷಗಟ್ಟಲೆ ಖರ್ಚಿನ ಬಾಬ್ತು.
ಲಕ್ಕನಗ ಪುಲ್ಯಾಣ್. ಏನಿದ್ದರೇನಂತೆ, ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡೆ ಬಾಗಿಲು ಹಾಕಿದಂತೆ ಆಗಿದೆ. ಕಂಬಳದ ಮೇಲೆ ನಿಷೇಧದ ಪ್ರಸ್ತಾಪವು ಕೆಲವು ವರ್ಷಗಳ ಹಿಂದೆಯೇ ಇತ್ತು. ಮೇನಕಾ ಗಾಂಧಿಯ ಕಣ್ಣು ಕಂಬಳದ ಮೇಲೆ ಎಂದೋ ಬಿದ್ದಿತ್ತು. ಪರಿಣಾಮವಾಗಿ ಕಂಬಳ ಸಂಘಟಕರು ಕೋಣಗಳಿಗೆ ಹೊಡೆಯುವುದಕ್ಕೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಿದ್ದರು. ನಿಷೇಧ ಹೇರುವ ಕೆಲವೇ ದಿನಗಳ ಹಿಂದೆ ಸುಮಾರು 25 ದೊಡ್ಡ ಕಂಬಳಗಳ ಕಾರ್ಯಕ್ರಮದ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಾಯೋಗಿಕ ಕಂಬಳವೊಂದನ್ನು ನಡೆಸಿ ಕೆಲವು ನಿಯಮಗಳನ್ನು ರೂಪಿಸಲಾಗಿತ್ತು. ಓಡಿಸುವವರ ಮತ್ತು ಗೌರವ ಸೂಚಕವಾಗಿ ಮಾಲಕರ ಕೈಯಲ್ಲಿ ಮಾತ್ರ ಬೆತ್ತ ಇರಬಹುದು ಇತ್ಯಾದಿ ನಿಯಮಗಳನ್ನು ಮಾಡಿ ಇದನ್ನು ಉಲ್ಲಂಘಿಸಿದರೆ ಕಂಬಳದಿಂದ ಹೊರಗೆ ಕಳುಹಿಸುವ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಆದರೆ ಇದು ಲಕ್ಕನಗ ಪುಲ್ಯಾಣ್ ಎಂಬಂತಾಯಿತು. ಮೇನಕಾ ಗಾಂಧಿ ಕಂಬಳದ ವಿರುದ್ಧ ಮಾತನಾಡಿದಾಗ, ಕಂಬಳ ನಿಷೇಧಿಸಿದರೆ ಇಲ್ಲಿ ಕ್ರಾಂತಿಯೇ ಆಗುವುದು ಎಂಬಂತೆ ಕಂಬಳ ಕೋಣಗಳ ಮಾಲಕರು, ಕಂಬಳ ಸಮಿತಿಯವರು, ಅಭಿಮಾನಿಗಳೆಲ್ಲರೂ ಮಾತನಾಡುತ್ತಿದ್ದರು. ಆದರೆ ಪ್ರಾಣಿದಯಾ ಸಂಘದವರು ಸುಪ್ರೀಂ ಕೋರ್ಟಿನ ಮೆಟ್ಟಲು ಹತ್ತಿದಾಗ ಇವರೆಲ್ಲ ಅದನ್ನು ಗಮನಿಸಲೇ ಇಲ್ಲ. ಈ ಸಂದರ್ಭದಲ್ಲಿ ಅವರು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿ ಪ್ರಾಣಿದಯಾ ಸಂಘದವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರತಿವಾದಿಗಳನ್ನಾಗಿಸಬೇಕೆಂದು ಕೋರಬಹುದಿತ್ತು. ಆದರೆ ಯಾರೂ ಈ ಬಗ್ಗೆ ಚಿಂತಿಸಲಿಲ್ಲ. ಅಲ್ಲದೆ ಅಂತಹ ಒಂದು ತಕರಾರು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ ಎಂಬ ವಿಚಾರವೇ ಅವರಿಗೆ ಗೊತ್ತಿರಲಿಲ್ಲ. ಇದರಿಂದಾಗಿ ಕಂಬಳದ ಪರವಾಗಿ ವಾದ ಮಂಡಿಸುವ ಸುವರ್ಣಾವಕಾಶವೇ ಕಳೆದು ಹೋಯಿತು. ಪ್ರಾಣಿದಯಾ ಸಂಘದವರ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿ ಆದೇಶ ಹೊರಡಿಸಿತು. Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury futuristic designs and practicality, Inland, an ISO 9001-2008 certified company, offers the following projects: Inland Windsors at Maryhill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodialbel, Mangalore.
Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now, no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. इश्क मेरे फीवर में चढ़ गई बल्लियां दौल बल्लियां सामने तेरी वेस्ट पड़ गई दुनिया ई दुनिया नेंपापुंडा आदिना सुरतुयिन आ क्षण ಟಕ 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 ಬಲಿಪುನ ಈ ಗಂಟೆಲ ಮನಿ ಪೂಜಾ ಪಕ್ಕ 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 ಬಲಿಪುನ ಈ ದಿನಲ ಕರಿಯುಜಾ ಎಕ್ಕಸಕ್ಕ ಇಲ್ಲೊಮ್ಮೆ ಸಂಭ್ರಮ ಅಲ್ಪ ಮುಲ್ಪ ಮದುವೆಂಗಿ ಚಿತ್ರಣ ಎಕ್ಕಸಕ್ಕ ಇಲ್ಲೊಮ್ಮೆ ಸಂಭ್ರಮ ಅಲ್ಪ ಮುಲ್ಪ ಮದುವೆಂಗಿ ಚಿತ್ರಣ ಕೊನೆಗೂ ಎಚ್ಚೆತ್ತ ಕಂಬಳ ಸಮಿತಿ. ಇದೀಗ ಕಂಬಳ ಸಮಿತಿಯವರು ತಡವಾಗಿಯಾದರೂ ಎಚ್ಚೆತ್ತುಕೊಂಡಿದ್ದಾರೆ. ಇದಕ್ಕಾಗಿ ಮಂಗಳೂರಿನಲ್ಲಿ ಕೋಣಗಳ ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇದರಿಂದ ಪ್ರಯೋಜನವೇನು? 3 ಕಾಸಿನ ಪ್ರಯೋಜನವೂ ಇಲ್ಲ. ಯಾಕೆಂದರೆ ಅವರು ಕೋರ್ಟಿನ ಆದೇಶದ ಪ್ರಕಾರ ನೀಡಿದ ನಿರ್ದೇಶನವನ್ನು ಪಾಲಿಸಿದ್ದಾರೆ ಅಷ್ಟೇ. ಜಿಲ್ಲಾಧಿಕಾರಿಗಳ ಕಂಬಳ ನಿಷೇಧ ಆದೇಶವನ್ನು ಪ್ರಶ್ನಿಸಿ ಗಿರಿಜಾ ಆರ್ ಶೆಟ್ಟಿ, ಜೋರಾಡಿ ಶ್ರೀ ತೀರ್ಥ ವಿನಾಯಕ ದೇವರ ಕಂಬಳ ಸಮಿತಿ ಮತ್ತು ಮಂಗಳೂರು ಕಂಬಳ ಸಮಿತಿಯವರು ಹೈಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿಯ ರಿಟ್ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರ ಏಕಸದಸ್ಯ ಪೀಠ ನೀಡಿದ ನೋಟಿಸಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲಾಧಿಕಾರಿಗಳು ಉತ್ತರ ನೀಡಿದ್ದು ಕಂಬಳ ನಿಷೇಧದ ಕ್ರಮವನ್ನು ಸಮರ್ಥಿಸಿದ್ದಾರೆ. ಕೋಣಗಳು ಓಟಕ್ಕೆ ತಕ್ಕಂತಹ ಪ್ರಾಣಿಗಳಲ್ಲ, ಅವುಗಳಿಗೆ ಹೊಡೆಯಲಾಗುತ್ತದೆ. ಜನರು ಕಿರುಚಿದಾಗ ಅವುಗಳು ಬೆದರಿ ಓಡುತ್ತವೆ ಎಂಬ ಇತ್ಯಾದಿ ವಾದಗಳನ್ನು ಮಂಡಿಸಿದ್ದಾರೆ.
ಡಿಸೆಂಬರ್ 8ರಂದು ಅಂತಿಮ ಹಂತದ ವಿಚಾರಣೆ ನಡೆಯಲಿದ್ದು ಹೈಕೋರ್ಟ್ ವಕೀಲ ಎಚ್ ಪವನ್ ಚಂದ್ರ ಶೆಟ್ಟಿ ಹೊಸಮಠ ಕೊರ್ಗಿ ಅವರು ಕಂಬಳದ ಪರ ವಾದಿಸಲಿದ್ದಾರೆ. ಅವರ ಪ್ರಕಾರ ಪ್ರಾಣಿ ಹಿಂಸೆ ನಿಷೇಧ ಕಾಯ್ದೆಯ ಸೆಕ್ಷನ್ 11ನೇ ಪ್ರಕಾರ ಮಾನವೀಯ ನೆಲೆಯಲ್ಲಿ ತರಬೇತಿ ಸಂದರ್ಭದಲ್ಲಿ ಹೊಡೆಯಲು ಅವಕಾಶವಿದೆ. ಅಲ್ಲಿಂದ ಕಂಬಳದ ಸಂದರ್ಭ ಯಾವುದೇ ಕ್ರಿಮಿನಲ್ ಪ್ರಕರಣ, ಸಾವು ನೋವು ನಡೆದಿಲ್ಲ ಎಂದವರು ನೆನಪಿಸಿದ್ದಾರೆ. ಇನ್ನು ಕಾಲ ಮಿಂಚಿಲ್ಲ. ಹೈಕೋರ್ಟ್ ಜಿಲ್ಲಾಧಿಕಾರಿಗಳ ಆದೇಶವನ್ನು ಎತ್ತಿ ಹಿಡಿಯುವ ಸಾಧ್ಯತೆಯೇ ಹೆಚ್ಚು. ಕಂಬಳ ಸಮಿತಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲು ಅವಕಾಶವಿದೆ. ಆ ಸಂದರ್ಭದಲ್ಲಿ ಅದು ಕಂಬಳದ ಪರವಾಗಿ ವಾದ ಮಂಡಿಸಲು ಅವಕಾಶವಿದೆ. ಕಂಬಳದಲ್ಲಿ ಪ್ರಾಣಿ ಹಿಂಸೆ ನಡೆಯುವುದಿಲ್ಲ ಎಂದು ಕೋರ್ಟಿಗೆ ಮನವರಿಕೆ ಮಾಡಬೇಕಾದ ಜವಾಬ್ದಾರಿ ಕಂಬಳ ಸಮಿತಿಗಿದೆ. ಅಲ್ಲದೆ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯು ಒಂದು ಅಪೆಲ್ಲೇಟ್ ಸಂಸ್ಥೆಯಾಗಿರುವುದರಿಂದ ಅದಕ್ಕೆ ಮೇಲ್ಮನವಿ ಸಲ್ಲಿಸಲು ಹೈಕೋರ್ಟ್ ಸೂಚಿಸುವ ಸಾಧ್ಯತೆಯೂ ಇದೆ. ಆಗ ಕೂಡ ಕಂಬಳ ಸಮಿತಿ ತನ್ನ ವಾದ ಮಂಡಿಸಬಹುದು. ಅಲ್ಲದೆ ಸುಪ್ರೀಂ ಕೋರ್ಟ್ಗೆ ಪುನರ್ವಿಮರ್ಶಾ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಸಮಿತಿ ಇನ್ನಾದರೂ ಇದನ್ನು ಮಾಡದಿದ್ದಲ್ಲಿ ಕಂಬಳವನ್ನು ಯೂಟ್ಯೂಬಿನ ವಿಡಿಯೋಗಳಲ್ಲಿ ಮಾತ್ರ ನೋಡಬೇಕಾಗಿರಬಹುದು.